ನಮಸ್ಕಾರ ಕನ್ನಡ ಜನತೆ, ಊಟದ ಮನೆಗೆ ಸ್ವಾಗತ. ಇವತ್ತಿನ ರೆಸಿಪಿ ಬಂದ್ಬಿಟ್ಟು ರೆಸ್ಟೋರೆಂಟ್ ಸ್ಟೈಲ್ ಮಸಾಲೆ ದೋಸೆ. ಈ ರೆಸ್ಟೋರೆಂಟ್ ಸ್ಟೈಲ್ ಮಸಾಲೆ ದೋಸೆ ಮಾಡೋದಕ್ಕೆ ನಾನು 2 ಗ್ಲಾಸ್ ಅಕ್ಕಿನ ತಗೊಂಡಿದ್ದೀನಿ. ಈ 2 ಗ್ಲಾಸ್ ಅಕ್ಕಿನ ನಾನು ಒಂದು ಬೌಲಲ್ಲಿ ಹಾಕ್ಕೋತಿದ್ದೀನಿ. ಈ 2 ಗ್ಲಾಸ್ ಅಕ್ಕಿಗೆ ನಾನು 2 ಟೇಬಲ್ ಸ್ಪೂನು ತೊಗರಿಬೇಳೆ, 2 ಟೇಬಲ್ ಸ್ಪೂನು ಕಡಲೆಬೇಳೆ, 5 ಟೇಬಲ್ ಸ್ಪೂನು ಉದ್ದಿನಬೇಳೆ ಮತ್ತು 1 ಟೀ ಸ್ಪೂನು ಮೆಂತ್ಯನ ಹಾಕ್ಕೊಂಡಿದ್ದೀನಿ. ಇವನ್ನೆಲ್ಲನೂ ಇವಾಗ ನೀಟಾಗಿ ಒಂದು 3ರಿಂದ 4 ಸಲ ನಾನು ವಾಶ್ ಮಾಡ್ಕೊಂಡು ಬರ್ತೀನಿ. ನಾನು ತೊಗೊಂಡಿರೋಂಥ ಎಲ್ಲ ವಸ್ತುನೂ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ಇದನ್ನು ಲಿಡ್ನ ಕ್ಲೋಸ್ ಮಾಡಿ 5ರಿಂದ 6 ಅವರು ಇದು ನೆನೆಯಕ್ಕೆ ಬಿಡಬೇಕು. ಇವಾಗ ಈ ತೊಗೊಂಡಿರೋಂಥ ಅವಲಕ್ಕಿ, ನಾನು 2 ಗ್ಲಾಸ್ ಏನು ಅಕ್ಕಿ ತೊಗೊಂಡಿದ್ನೋ ಅದಕ್ಕೆ 100 ಗ್ರಾಮಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ. ಇದನ್ನು ನಾನು ಇವಾಗಲೇ ನೆನೆ ಹಾಕೋದು ಬೇಡ. ನಾವು ಯಾವಾಗ ರುಬ್ಬಬೇಕು ಅಂತ ನಾವು ತೊಗೋತೀವಲ್ವ, ರುಬ್ಬಬೇಕಾದಾಗ ಒಂದು 1/2 ಅವರ್ಗಿಂತ ಮುಂಚೆ ಇದನ್ನು ನೆನೆ ಹಾಕಿದರೆ ಸಾಕು. ಇದು 4ರಿಂದ 5 ಅವರು ನೆನೆದ ಮೇಲೆ ಹಿಟ್ಟನ್ನ ರುಬ್ಬೋದನ್ನು ತೋರಿಸ್ತೀನಿ. ಇವಾಗ ನೋಡಿ, 4ರಿಂದ 5 ಅವರ್ ನಾನು ನೆನೆಸ್ಕೊಂಡು ಬಂದಿದ್ದೀನಿ. ಇವಾಗ ಇದನ್ನು ಗ್ರೈಂಡ್ರಿಗೆ ಸೇರಿಸ್ಕೊಳ್ಳೋಣ. ಗ್ರೈಂಡ್ರಿಗೆ ಇದನ್ನು ಹಾಕಬೇಕಾದ್ರೆ ನೀರನ್ನ ಸೋಸ್ಕೊಂಡು ಹಾಕ್ಕೊಳ್ಳಿ. ಆಮೇಲೆ ಆ ಹಿಟ್ಟಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಲಾಸ್ಟಲ್ಲಿ ಸೇರಿಸ್ಕೊಂಡ್ರೆ ಆಗುತ್ತೆ. ನೋಡಿ, ನಾನು ಮೊದಲಿಗೆ ಹೇಳ್ದಂಗೆ ಇವಾಗ ನಾನು ರುಬ್ತಿದ್ದೀನಲ್ವ, ರುಬ್ಬೋದಕ್ಕಿಂತ ಮುಂಚೆ ಒಂದು ಅರ್ಧ ಗಂಟೆ ಮುಂಚೆ ನಾನು ಅವಲಕ್ಕಿನ ನೆನೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಈ ಅವಲಕ್ಕಿನೂ ನಾನು ಇದಕ್ಕೆ ಸೇರಿಸ್ಕೊತಿದ್ದೀನಿ. ಇವಾಗ ನಾನು 1/2 ಅವರು ಈ ಹಿಟ್ಟನ್ನ ರುಬ್ಬಕ್ಕೆ ಇಟ್ಬಿಡ್ತೀನಿ. ಅರ್ಧ ಗ್ಲಾಸಷ್ಟು ನೀರನ್ನ ಸೇರಿಸ್ಕೊತೀನಿ. ನೋಡಿ, ಇವಾಗ ನಾನು 30 ಮಿನಿಟ್ಸ್ ಆದಮೇಲೆ ಓಪನ್ ಮಾಡ್ತಿದ್ದೀನಿ. ನೋಡಿ ಹಿಟ್ಟು ಎಷ್ಟು ಸ್ಮೂತಾಗಿ ಬಂದಿದೆ ಅಂತ. ಇವಾಗ ಇದು ಆಫ್ ಮಾಡೋದಕ್ಕಿಂತ ಮುಂಚೆ ನಾನು ಆ ದೋಸೆ ಹಿಟ್ಟಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ನ ಆ್ಯಡ್ ಮಾಡ್ಕೊತಿದ್ದೀನಿ. ನಿಮ್ಮ ರುಚಿಗನುಸಾರ ನೀವು ಉಪ್ಪನ್ನ ಸೇರಿಸ್ಕೊಳ್ಳಿ. ಇವಾಗ ಉಪ್ಪು ಚೆನ್ನಾಗಿ 1-2 ಸೆಕೆಂಡ್ಸ್ ಮಿಕ್ಸ್ ಆದಮೇಲೆ ನಾನು ಗ್ರೈಂಡರ್ನ ಆಫ್ ಮಾಡ್ಕೊತೀನಿ. ಮೇನು ಸೀಕ್ರೆಟ್ ಏನಂದರೆ, ನಮಗೆ ಹೋಟೆಲ್ ಸ್ಟೈಲ್ ದೋಸೆ ಬರಬೇಕು ಅಂದರೆ ಈ ಬ್ಯಾಟರ್ಗೆ ನಾನು 2 ಟೇಬಲ್ ಸ್ಪೂನ್ ಮೈದಾ ಹಿಟ್ಟನ್ನ ಆ್ಯಡ್ ಮಾಡ್ಕೋತೀನಿ. 2 ಟೇಬಲ್ ಸ್ಪೂನ್ ಮೈದಾ ಹಿಟ್ಟು, 2 ಟೇಬಲ್ ಸ್ಪೂನು ರೈಸ್ ಫ್ಲೋರು ಅಕ್ಕಿ ಹಿಟ್ಟು, 2 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟನ್ನ ಆ್ಯಡ್ ಮಾಡಿಕೊಂಡು ಲಮ್ಸ್ ಇರಲಾರ್ದಂಗೆ, ಅಂದರೆ ಗಂಟು ಇರಲಾರ್ದಂಗೆ ನೀಟಾಗಿ ಈ ಬ್ಯಾಟರ್ನ ಮಿಕ್ಸ್ ಮಾಡಿಕೊಂಡು ಓವರ್ನೈಟ್ ನೆನೆಯಕ್ಕೆ ಬಿಡಬೇಕು. ನೋಡಿ, ಬೆಳಗ್ಗೆ ಎದ್ದು ನೋಡಿದಾಗ ಹಿಟ್ಟು ಎಷ್ಟೊಂದು ಉದುಕ್ ಬಂದಿದೆ. ಇವಾಗ ನನಗೆ ಇವತ್ತಿಗೆ ಎಷ್ಟು ಬೇಕೋ ಅಷ್ಟನ್ನು ಒಂದು ಪಾತ್ರೆಗೆ ಹಾಕ್ಕೋತೀನಿ. 1/2 ಟೇಬಲ್ ಸ್ಪೂನ್ ಸಕ್ಕರೆನ ಸೇರಿಸ್ಕೋಬೇಕು. ಸೇರಿಸ್ಕೊಂಡ್ಮೇಲೆ ಇದನ್ನು ನೀಟಾಗಿ ಬ್ಯಾಟರ್ನ ಒಂದು ಸಲ ಕೈಯಾಡಿಸ್ಕೊಳ್ಳಿ. ಇವಾಗ ನಮಗೆ ದೋಸೆ ಹಾಕೋಕ್ಕೆ ಹಿಟ್ಟು ರೆಡಿಯಾಗಿದೆ. ಮಸಾಲೆ ದೋಸೆ ಮಾಡೋದಕ್ಕಿಂತ ಮುಂಚೆ, ಮಸಾಲೆ ದೋಸೆ ಅಂದಮೇಲೆ ಮಸಾಲೆ ದೋಸೆ ಮೇಲ್ಗಡೆ ಹಚ್ಚೋ ಕೆಂಪು ಚಟ್ನಿ ಇಂಪಾರ್ಟೆಂಟ್ ಅಲ್ವಾ. ಈ ಕೆಂಪು ಚಟ್ನಿ ಮಾಡೋಕ್ಕೆ ನಾನು ಮೊದಲಿಗೆ 1 ಹಿಡಿಯಷ್ಟು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಇದನ್ನು ನಾನು ಬಿಸಿ ಮಾಡ್ಕೊಂಬಂದಿದ್ದೀನಿ ಆಲ್ರೆಡಿ ನೀರನ್ನ. ಆ ಬಿಸಿ ನೀರಲ್ಲಿ ಒಂದು 10ರಿಂದ 15 ನಿಮಿಷ ಮೆಣಸಿನ್ಕಾಯಿನ ನೆನೆ ಹಾಕ್ಕೊಂಡು ಬರ್ತೀನಿ. ಯಾಕೆ ಈ ಬಿಸಿ ನೀರಲ್ಲಿ ಮೆಣಸಿನ್ಕಾಯಿನ ನೆನೆ ಹಾಕ್ತೀನಿ ಅಂದರೆ, ಸ್ಮೂತಾಗಿ ಬರುತ್ತೆ ಮೆಣಸಿನ್ಕಾಯಿ ಚಟ್ನಿ. ಅದಕ್ಕೋಸ್ಕರ ಒಂದು 10ರಿಂದ 15 ನಿಮಿಷ ಈ ಥರ ಕುದಿಯುವಂಥ ಬಿಸಿ ನೀರಲ್ಲಿ
ಮೆಣಸಿನ್ಕಾಯಿನ ಡಿಪ್ ಮಾಡಿ ಕ್ಲೋಸ್ ಮಾಡಿ 10 ನಿಮಿಷ ಆಗಿದೆ. ನಾನಿವಾಗ ಚಟ್ನಿನ ರುಬ್ಕೊಂಬರ್ತೀನಿ. ಈ ಮೆಣಸಿನ್ಕಾಯಿಗೆ ನಾನು ಸ್ವಲ್ಪ ಹುಣಸೆಹಣ್ಣನ್ನ ತೊಳ್ಕೊಂಡು ನೆನೆ ಇಟ್ಕೊಂಡಿದ್ದೆ. ಒಂದು ಅರ್ಧ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣನ್ನು ತೊಗೊಂಡಿದ್ದೀನಿ. ಮತ್ತು 5ರಿಂದ 6 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಮತ್ತು ಹುಳಿ ಹಾಕಿದ ಮೇಲೆ ಬೆಲ್ಲ ಬೇಕೇ ಬೇಕಲ್ವ, ಅದಕ್ಕೆ ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ. ಮತ್ತು ಒಂದು 1/4 ಟೀ ಸ್ಪೂನಷ್ಟು ಬ್ಲ್ಯಾಕ್ ಪೆಪ್ಪರ್ನ ತೊಗೊಂಡಿದ್ದೀನಿ. ಸ್ವಲ್ಪ ಜೀರಿಗೆನ ತೊಗೊಂಡಿದ್ದೀನಿ. ಮತ್ತು ಫ್ಲೇವರಿಗೋಸ್ಕರ ಒಂದು 1/4 ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಮತ್ತು ಇದಕ್ಕೆ ಸ್ವಲ್ಪ ಕೊತ್ತಂಬರಿನ ಸೇರಿಸ್ಕೊತಿದ್ದೀನಿ. ಇವಾಗ ಇದನ್ನು ಫೈನ್ ಪೇಸ್ಟಾಗಿ ಚಟ್ನಿನ ರುಬ್ಕೊಂಡು ಬರೋಣ. ನೋಡಿ ಚಟ್ನಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಅಂತ. ಇವಾಗ ದೋಸೆ ಪ್ರಿಪೇರ್ ಮಾಡೋಣ. ಮಸಾಲೆ ದೋಸೆಗೆ ಲೋ ಫ್ಲೇಮಲ್ಲಿ ನೀವು ಫ್ಲೇಮ್ನ ಇಟ್ಕೊಂಡು ಹಂಚನ್ನ ಬಿಸಿ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ 1 ಟೇಬಲ್ ಸ್ಪೂನ್ ಆಯಿಲ್ನ ಸೇರಿಸ್ಕೊತಿದ್ದೀನಿ. ಹೋಟೆಲ್ ಫ್ಲೇವರ್ ಬರೋದು ನೋಡಿ. ನಾನು 1 ಕ್ಯೂಬ್ನಷ್ಟು ಬೆಣ್ಣೆ ತೊಗೊಂಡಿದ್ದೀನಿ. ಇವಾಗ ಇದಕ್ಕೆ ಈ ಥರ ಎಲ್ಲ ಸೈಡು ನಾನು ರಬ್ ಮಾಡ್ಕೊಂಡು ಬರ್ತೀನಿ. ಬೆಣ್ಣೆನ ರಬ್ ಮಾಡ್ಕೊಂಡ್ಮೇಲೆ ಮೀಡಿಯಮ್ ಫ್ಲೇಮಲ್ಲಿ ದೋಸೆನ ಫ್ರೈ ಮಾಡ್ಕೋಬೇಕು. ನೋಡಿ ದೋಸೆ ಗೋಲ್ಡನ್ ಬ್ರೌನ್ ಬರ್ತಿದೆ. ಈ ಟೈಮಲ್ಲಿ ಇದಕ್ಕೆ ನಾವು ರುಬ್ಕೊಂಡಿರೋಂಥ ಕೆಂಪು ಚಟ್ನಿನ ಸೇರಿಸ್ಕೊಳ್ಳೋಣ. ಜಾಸ್ತಿ ಏನು ಹಚ್ಚಬೇಡಿ. ಒಂದು 1/4 ಟೀ ಸ್ಪೂನ್ ಚಟ್ನಿ ತಗೊಂಡು ಅದನ್ನೇ ಫುಲ್ ದೋಸೆಗೆ ಹಚ್ಕೊಳ್ಳಿ. ನೋಡಿ ಇವಾಗ ದೋಸೆ ಗೋಲ್ಡನ್ ಬ್ರೌನ್ ಬಂದಿದೆ. ನಾನು ಇದಕ್ಕೆ ಮಾಡ್ಕೊಂಡಿರೋಂಥ ಆಲೂಗಡ್ಡೆ ಪಲ್ಯನ ಸೆಂಟ್ರಲ್ಲಿ ಇಟ್ಬಿಟ್ಟು ಇವಾಗ ದೋಸೆನ ತೆಗಿತೀನಿ. ನೋಡಿ ದೋಸೆಗೆ ಎಫರ್ಟ್ಲೆಸ್ ತೆಗಿಬೋದು. ನೋಡಿ ಕಲರ್ ಯಾವ ಥರ ಬಂದಿದೆ ಅಂತ. ಇವಾಗ ಇದನ್ನು ಇನ್ನೊಂದು ಸೈಡು ಫೋಲ್ಡ್ ಮಾಡ್ಕೊಳ್ಳೋಣ. ನೋಡಿ ದೋಸೆ ಮಸಾಲೆ ದೋಸೆ ರೆಡಿಯಾಗಿದೆ. ಇದನ್ನು ನಾನು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊತೀನಿ. ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯ ಜೊತೆಗೆ ಸರ್ವ್ ಮಾಡ್ತಿದ್ದೀನಿ. ನೋಡಿ ಮಸಾಲೆ ದೋಸೆ ಯಾವ ಥರ ಬಂದಿದೆ ಅಂತ. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನೀವು ಮನೆಯಲ್ಲಿ ಈ ರೆಸಿಪಿನ ಟ್ರೈ ಮಾಡಿ ಯಾವ ಥರ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ನನ್ನ ಮುಂದೆ ಬರುವಂಥ ಈಸಿ ರೆಸಿಪಿಗಾಗಿ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.